ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ನಾನು ಶ್ವೇತಾ. ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಿರೋ ರೆಸಿಪಿ ಬಂದ್ಬಿಟ್ಟು ನಾನ್ ವೆಜ್ ರೆಸಿಪಿ, ಅದು ಮಟನ್ ಬಿರಿಯಾನಿ. ಸೊ ನಾನ್ ವೆಜ್ ಪ್ರಿಯರಿಗಂತೂ ಇಷ್ಟ ಆಗುವಂಥ ರೆಸಿಪಿ. ಸೊ ಅದನ್ನು ಯಾವ ರೀತಿ ಮಾಡೋದು ಅಂತ ನಾನು ವಿಡಿಯೋದಲ್ಲಿ ನೋಡ್ಕೊಬರೋಣ ಬನ್ನಿ. ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಶ್ರೀಗಂಧ ವ್ಲಾಗ್. ಮತ್ತು ನನ್ನ ಚಾನಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ಈ ರೀತಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕೋದ್ರಲ್ಲಿ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಸೊ ಇಲ್ಲಿ ನಾನು 1 kg ಅಷ್ಟು ಮಟನ್ನ ತೊಗೊಂಡಿದ್ದೀನಿ. ಸೊ ಕೆಲವರಿಗೆ ಮಟನ್ ಅಂದರೆ ಇಷ್ಟ ಆಗೋದಿಲ್ಲ. ಸೊ ಮಟನ್ ಬಿರಿಯಾನಿ ಮಾಡಿಕೊಟ್ರೆ, ಮಟನ್ನ ನಾನು ಈ ವಿಡಿಯೋದಲ್ಲಿ ತೋರಿಸಿರೋ ಥರ ಚೆನ್ನಾಗಿ ಬೇಯಿಸ್ಕೊಟ್ಟು ಮಟನ್ ಬಿರಿಯಾನಿ ಮಾಡಿಕೊಟ್ರೆ ಖಂಡಿತವಾಗ್ಲೂ ಮಟನ್ ಸಮೇತವಾಗಿ ಬಿರಿಯಾನಿನೂ ಖಾಲಿ ಮಾಡ್ತಾರೆ. ಇಲ್ಲಿ ನಾನು ಒಂದು ದಪ್ಪ ಕಟ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಸೊ ಇಲ್ಲಾಂದರೆ ಕೈ ಅಳತೆದಲ್ಲಿ ಎರಡು ಇಡೀ ಕಂಪ್ಲೀಟ್ ಆಗಿ ನೀವು ಸೊಪ್ಪನ್ನು ತಗೋಬೇಕಾಗತ್ತೆ. ಇಲ್ಲಿ ಮೆಂತ್ಯ ಮತ್ತು ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಕೈ ಅಂತೂ ಖಂಡಿತ ಆಗಲ್ಲ, ರುಚಿ ಅಡಿಷನಲ್ ಟೇಸ್ಟ್ ಕೊಡುತ್ತೆ ನಿಮಗೆ. ಸೊ ಇಲ್ಲಿ ಬಂದ್ಬಿಟ್ಟು ಒಂದು 6 to 7 ದಪ್ಪ ಈರುಳ್ಳಿನ ನಾನು ಇಲ್ಲಿ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು 20 ಹಸಿಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಹಸಿಮೆಣಸಿನಕಾಯಿ ಖಾರ ಯಾವ ರೀತಿ ಇದೆ ಆ ರೀತಿಯಾಗಿ ನೀವು ನೋಡಿ ಹಸಿಮೆಣಸಿನಕಾಯಿನ ತೊಗೋಬೇಕಾಗತ್ತೆ. ಇಲ್ಲಿ ನಾವು ಜೊತೆಗೆ ಖಾರದ ಪುಡಿ ಕೂಡ ಹಾಕ್ತಿದ್ದೀವಿ. ಹಸಿಮೆಣಸಿನಕಾಯಿನ ನೋಡ್ಬಿಟ್ಟು ತೊಗೊಳ್ಳಿ. ಇಲ್ಲಿ ಬಂದ್ಬಿಟ್ಟು ಟೊಮೊಟೊನ ಒಂದು 3 ಟೊಮೊಟೊ, ನಾನು ಇಲ್ಲಿ ದಪ್ಪವಾಗಿರುವಂಥ ಟೊಮೊಟೊನ 3 ಟೊಮೊಟೊ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇದೆಲ್ಲನೂ ಒಗ್ಗರಣೆಗೆ ಹಾಕೋದ್ರಿಂದ ಎಲ್ಲದನ್ನು ಸ್ಲೈಸ್ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ಇದು ಮಸಾಲೆ, ಕಲ್ಲುವ್ವು ಮತ್ತೆ ಶಾಯಿ ಜೀರಾ, ಚಕ್ಕೆ, ಲವಂಗ ಮತ್ತೆ ಪಲಾವ್ ಎಲೆ ಕೂಡ, ಆಮೇಲೆ ಚಕ್ರ ಮೊಗ್ಗು ಕೂಡ ತಗೊಂಡಿದ್ದೀನಿ. ಮತ್ತೆ ಏಲಕ್ಕಿ ಮತ್ತೆ ಕಸ್ತೂರಿ ಮೆಥಿ ಕೂಡ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಈ ಮಸಾಲೆನೂ ಕೂಡ ನಾನು ಎಲ್ಲದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಅದನ್ನು ಕೂಡ ಒಗ್ಗರಣೆಗೆ ನಾನು ಹಾಕೊಳ್ತಾ ಇದ್ದೀನಿ. ಸೊ ಬಿರಿಯಾನಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಜೋಡಿಸ್ಕೊಂಡು ಆದಮೇಲೆ ನಾನೊಂದು ಪ್ಯಾನಲ್ಲಿ, ಕುಕ್ಕರಲ್ಲಿ ನಾನು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಎಣ್ಣೆ ಮತ್ತು ತುಪ್ಪನಾರು ಮಿಕ್ಸ್ ಮಾಡ್ಕೋಬೋದು, ಅಥವಾ ಎಣ್ಣೆ ಮತ್ತು ಬೆಣ್ಣೆನಾರು ನೀವು ಹಾಕ್ಕೋಬೋದು. ಸೊ ಇಲ್ಲಿ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿಯಾಗಿ ನೀವು ಯೂಸ್ ಮಾಡಬೇಕಾಗತ್ತೆ. ಇಲ್ಲಿ ನಾನು ತೊಗೊಂಡಿರುವಂಥ ಮಸಾಲೆಗಳೆಲ್ಲ ಏನಿದೆ ಅದನ್ನು ನಾನು ಫಸ್ಟು ಎಣ್ಣೆ ಕಾದಿದ ತಕ್ಷಣ ಇದಕ್ಕೆ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಈ ಮಸಾಲೆ ಫ್ಲೇವರ್ ಏನಿರುತ್ತೆ ಅದು ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಸೊ ಅವಾಗ ಬಿರಿಯಾನಿ ಚೆನ್ನಾಗಾಗುತ್ತೆ. ಸೊ ಫಸ್ಟಿಗೆ ನಾವು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ನಾನಿಲ್ಲಿ ಹಸಿಮೆಣಸಿನಕಾಯಿನ ಹಾಕೊಂಡಿದ್ದೀನಿ. ಸೊ ಹಸಿಮೆಣಸಿನಕಾಯಿನೂ ಕೂಡ ನಾನು ಮುದ್ದೆ ಇಲ್ದಾಗೆ ಎಲ್ಲದನ್ನು ಒಗ್ಗರಣೆಗೆ ಹಾಕೊಳ್ಳೋ ರೀತಿ ನಾನು ಹಸಿಮೆಣಸಿನಕಾಯಿ ಕೂಡ ಫ್ರೈ ಮಾಡಿಕೊಂಡು ಇವಾಗ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ತೊಗೊಂಡಿರೋವಂಥ ಈರುಳ್ಳಿನ ಅಷ್ಟು ನಾನು ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ನಿಮಗೆ ಇಷ್ಟ ಇದ್ದರೆ 1/4 ಭಾಗದಷ್ಟು ನೀವು ರುಬ್ಕೊಂಡು ಹಾಕ್ಕೋಬೋದು. ಈರುಳ್ಳಿ ಈ ರೀತಿಯಾಗಿ ಚೆನ್ನಾಗಿ ನೀಟಾಗಿ ಕೆಂಪಗಾಗೋಗಿ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಬಂದ್ಬಿಟ್ಟು ನಾನು ಒಂದು 20 ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ಶುಂಠಿನ ನಾನು ತೊಗೊಂಡಿದ್ದೀನಿ. ನಾನು ಶುಂಠಿ ಎಷ್ಟು ತೊಗೊಂಡಿದ್ದೀನಿ ಅಂತ ನೀವು ವಿಡಿಯೋದಲ್ಲಿ ನೋಡ್ಬೋದು. 1 ಇಂಚ್ಗಿಂತ ಸ್ವಲ್ಪ ಜಾಸ್ತಿ ಇದೆ. ಇಲ್ಲಿ ಬಂದ್ಬಿಟ್ಟು ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋದಾದ್ರೆ ಒಂದು ದೊಡ್ಡ ಸ್ಪೂನಲ್ಲಿ ಒಂದು 3 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಗೆ ಆಗೋಗೆ ಫ್ರೈ ಮಾಡ್ಕೊಂಡಾದ್ಮೇಲೆ, ಚೆನ್ನಾಗಿ ಬತ್ತಬೇಕು ಈರುಳ್ಳಿ, ಆ ರೀತಿ ಫ್ರೈ ಮಾಡ್ಕೊಂಡಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೆನಪಲ್ಲಿ ನಾವು ಮುಂಚೆನೇ ಹಸಿಮೆಣಸಿನಕಾಯಿನ ಯೂಸ್ ಮಾಡಿದ್ದೀವಿ. ಸೊ ಖಾರದ ಪುಡಿನ ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ ಬಂದ್ಬಿಟ್ಟು ಧನಿಯಾ ಪುಡಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಖಾರದ ಪುಡಿ ಮತ್ತು ಧನಿಯಾ ಪುಡಿನ ಏನು ಹಾಕೊತೀರಾ ಅದು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಹಾಕ್ಕೊಳ್ಳಿ. ಯಾಕಂದರೆ ಮುಂಚೆನೇ ಹಾಕೋಬಿಟ್ರೆ ಅದು ಕಪ್ಪಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇಲ್ಲಿ ನಾನು ಹಾಕೊಂಡು ಬಂದಿದ್ದು ಅರಿಶಿನ. ಇಲ್ಲಿ ಬಂದ್ಬಿಟ್ಟು ನಾನು MTದವ್ರದ್ದು ಬಿರಿಯಾನಿ ಮಸಾಲ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಬಿರಿಯಾನಿ ಮಸಾಲಾನ 1 ರಿಂದ 1.5 ಸ್ಪೂನಷ್ಟು ಮಾತ್ರ ಯೂಸ್ ಮಾಡಿ, ಯಾಕಂದರೆ ನಾವು ಮಸಾಲೆ ಎಲ್ಲ ಸೇರಿಸ್ಕೊಂಡಿದ್ದೀವಿ. ಅದ್ರ ನೆಕ್ಸ್ಟು ನಾನು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಟೊಮೊಟೊ ಯಾವ ರೀತಿ ಫ್ರೈ ಆಗಬೇಕಂದ್ರೆ ಗೊಜ್ಜಿನ ಥರ ಆಗಬೇಕು, ಅಷ್ಟು ಚೆನ್ನಾಗಿ ನೀವು ಟೊಮೊಟೊ ಎಣ್ಣೆಲ್ಲೇ ಫ್ರೈ ಮಾಡಬೇಕಾಗತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬತ್ತಿದೆ ಟೊಮೊಟೊ ಅಂತ. ಇಲ್ಲಿ ಬಂದ್ಬಿಟ್ಟು ನಾವು ತೊಗೊಂಡಿರೋವಂಥ ನೀಟಾಗಿ ತೊಳೆದು ಇಟ್ಕೊಂಡಿರೋವಂಥ ಮಟನ್ನು, ಈ ಮಟನ್ನ ಇದೆಲ್ಲ ಗೊಜ್ಜು ರೆಡಿ ಆದಮೇಲೆ ನಾವು ತೊಗೊಂಡಿರೋವಂಥ ಮಟನ್ನ ಈ ಗೊಜ್ಜಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಇದಕ್ಕಿವಾಗ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕೋಬೇಕಾದ್ರೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ನೀವು ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ಸೊ ಇವಾಗ ನಾವು ಮಟನ್ ಹಾಕಿದ್ಮೇಲೆ ಉಪ್ಪನ್ನು ಹಾಕೋದ್ರಿಂದ ಮಟನ್ಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ಸೊ ಗೊಜ್ಜಿಗೆ ಮತ್ತು ಉಪ್ಪಿಗೆ ಸೇರ್ಕೊಳ್ಳೋ ಹಾಗೆ ಈ ಮಟನ್ನ ಚೆನ್ನಾಗಿ ಗೋರಾಡ್ಕೊಂಡು ಈ ಮೊಸರನ್ನ ಒಂದು 3 ಟೇಬಲ್ ಸ್ಪೂನಷ್ಟು ಮೊಸರನ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಮೊಸರು ಕೂಡ ಹಾಕ್ಕೊಂಡು ಗೋರಾಡ್ಕೊಂಡಾದ್ಮೇಲೆ ತಿರುಗ್ಕೊಂಡಾದ್ಮೇಲೆ ಈ ಥರ ಮಟನ್ನಲ್ಲಿ ಗೊಜ್ಜು ರೆಡಿ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಅಂದರೆ ತುಂಬ ಸ್ವಲ್ಪ ಒಂದು ಕಾಫಿ ಲೋಟದಷ್ಟು ಅಥವಾ ನಿಮಗೆ ಅಂದಾಜು ಮೇಲೆ ಆ ನೀರನ್ನು ಹಾಕ್ಕೊಂಡ್ಬಿಟ್ಟು ನೀವು ಅದನ್ನು ಮತ್ತು ಅದ್ರ ಜೊತೆಗೆ 2 ಸ್ಪೂನಷ್ಟು ತುಪ್ಪನ ಕೂಡ ಸೇರಿಸ್ಕೊಂಡು ನೀವು ಕುಕ್ಕರಲ್ಲಿ ಆ ಮಟನ್ ಯಾವ ರೀತಿ ಇದೆ ಆ ರೀತಿಯಾಗಿ ಬೇಯ್ಕೊಳ್ಳೋ ರೀತಿಯಲ್ಲಿ, ಅದು ಬೇಯೋ ರೀತಿಯಲ್ಲಿ ನೀವು ವಿಷಲ್ನ ಮಾಡಿಸ್ಕೋಬೇಕಾಗತ್ತೆ. ನೋಡಿ ಇವಾಗ
ಕುಕ್ಕರಲ್ಲಿ ನಾವು ಮಟನ್ ಬೇಯಿಸ್ಕೊಂಡಾಗಿದೆ, ಈ ಗೊಜ್ಜಿನ ಸಮೇತ ಮಟನ್ ಬೇಯಿಸ್ಕೊಂಡಾಗಿದೆ. ಸೊ ಮಟನ್ ಕೂಡ ಬೆಂದಿದೆ. ಇಲ್ಲಿ ನಾನು ಒಂದು 10-15 ಗೋಡಂಬಿನ ತೊಗೊಂಡಿದ್ದೀನಿ. ಗೋಡಂಬಿ ಪೇಸ್ಟನ್ನು ನಾನು ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಗೊಜ್ಜು ಮಾಡಿಕೊಂಡು ಮಟನ್ ಬೇಯಿಸ್ಕೊಂಡು ಆದಮೇಲೆ ಕುಕ್ಕರ್ಲಿಟ್ಟು ತೆಗ್ದಾದ್ಮೇಲೆ ನಾನು ಇವಾಗ ಗೋಡಂಬಿ ಪೇಸ್ಟನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಗೋಡಂಬಿ ಪೇಸ್ಟ್ ಮೊದಲೇ ಹಾಕೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ಮಟನ್ ಎಲ್ಲ ಬೇಯಿಸ್ಕೊಂಡು ಆದಮೇಲೆ ನಾನಿಲ್ಲಿ ಗೋಡಂಬಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 3 ಲೋಟ ಅಕ್ಕಿ ತೊಗೊಳ್ತಾ ಇದ್ದೀನಿ. ಸೊ 3 ಲೋಟಕ್ಕೆ ಒಂದು 5.5 ಕಪ್ಪಷ್ಟು ನಾನು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ನೀರೆಲ್ಲ ಸೇರಿಸ್ಕೊಂಡು ಆದಮೇಲೆ ನಾನಿಲ್ಲಿ ಅಕ್ಕಿ ಕೂಡ ಹಾಕಿ ತಿರುಗಿರ್ತಾ ಇದ್ದೀನಿ. ಇಲ್ಲಿ ನಾನು ನಿಂಬೆಹಣ್ಣನ್ನು ಒಂದು 1/4 ಭಾಗದಷ್ಟು ನಾನು ನಿಂಬೆಹಣ್ಣನ್ನು ಇದಕ್ಕೆ ಹಿಂಡ್ತಾ ಇದ್ದೀನಿ. ಸೊ ಈ ಥರ ಹಿಂಡೋದ್ರಿಂದ ಅಕ್ಕಿ ಅನ್ನ ಸ್ಮೂತಾಗಿ ಆಗುತ್ತೆ ಮತ್ತು ಉದ್ರುದಾಗಿ ಚೆನ್ನಾಗಾಗುತ್ತೆ. ಇದಕ್ಕೆ ಮತ್ತು ಟೇಸ್ಟ್ ಕೂಡ ಬರುತ್ತೆ ಬಿರಿಯಾನಿಗೆ. ಸೊ ಅಕ್ಕಿ, ನೀರು, ನಿಂಬೆಹಣ್ಣು ಎಲ್ಲ ಹಾಕಿ ಮತ್ತೆ ನೀವು ಕುಕ್ಕರ್ ಲಿಡ್ಡನ್ನು ಮುಚ್ಚಿ, ನಿಮಗೆ ಇಷ್ಟ ಇದ್ದರೆ ನೀವು ವಿಷಲ್ ಕೂಡ ಮಾಡಿಸ್ಕೋಬೋದು, ಇಲ್ಲಾಂದರೆ ಅವಾಗ ತೆಗೆದು ನೀವು ಅದನ್ನು ತಿರುಗ್ಕೋಬೋದು. ಸೊ ಈ ಥರ ಕುಕ್ಕರ್ನಲ್ಲೇ ಮಾಡ್ಕೊಳ್ಳೋದ್ರಿಂದ ಬಿರಿಯಾನಿ ತುಂಬ ರುಚಿಯಾಗಿ ಮತ್ತು ಉದ್ರುದ್ರಾಗಿ ಆಗುತ್ತೆ. ಸೊ ಆ ಥರ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಫೈನಲ್ ಆಗಿ ನಮ್ಮ ಬಿರಿಯಾನಿ ಈ ರೀತಿಯಾಗಿ ರೆಡಿಯಾಗಿದೆ. ತಿನ್ನೋಕ್ಕಂತೂ ತುಂಬ ಅಲ್ಟಿಮೇಟ್ ಆಗಿತ್ತು. ಮಟನ್ ಬಿರಿಯಾನಿ, ಮಟನ್ ಚೆನ್ನಾಗಿ ಬೆಂದರೆ ಮಟನ್ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಮತ್ತು ಅದ್ರಲ್ಲಿ ಬೋನ್ ಪೀಸ್ ಜಾಸ್ತಿ ಇದ್ದರೆ ಇನ್ನೂ ಬಿರಿಯಾನಿ ತುಂಬ ರುಚಿಯಾಗಿ ಬರುತ್ತೆ. ಸೊ ಅದ್ರ ಜೊತೆ ಚಿಕನ್ ಗ್ರೇವಿ ಅಥವಾ ಮಟನ್ ಸಾಂಬಾರು ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದರೆ ವಿಡಿಯೋ ಮಾಡಬೇಕಾದ್ರೆ ನಮಗೇ ನೀರು ಬರ್ತಾ ಇದೆ. ಅಂದರೆ ನೋಡ್ತಾ ಇರೋರ್ಗೂ ನಿಮಗೂ ಮಾಡಿ ತಿನ್ನಬೇಕು ಅನ್ನಿಸ್ತಾ ಇದೆ ಅಲ್ವಾ? ಈ ಚಳಿಗೆ ಬಿಸಿ ಬಿರಿಯಾನಿ ಮಾಡಿಕೊಂಡು ಈಗಲೇ ಟ್ರೈ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಬಿರಿಯಾನಿನ ಟ್ರೈ ಮಾಡ್ದಲೇ ಬಿಡಬೇಡಿ, ದಯವಿಟ್ಟು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಶ್ರೀಗಂಧ ಲಾಗ್.